ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಮೊಟ್ಟ ಮಧ್ಯಾಹ್ನ ನಡೆದಂತಹ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖದೀಮರಿಗಾಗಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಕೃತ್ಯಕ್ಕೆ ಬಳಸಿದಂತಹ ಇನೋವಾ ಕಾರ್ ಪತ್ತೆಯಾಗಿದೆ. ತಿರುಪತಿಯಲ್ಲಿ ಕಾರ್ ಪತ್ತೆಯಾಗಿರುವುದು, ಆದರೆ ಕಾರ್ ಪತ್ತೆಯಾದರೂ ಕೂಡ ಆ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋದಂತಹ ಈ ದರೋಡೆಕೋರರು ಪತ್ತೆಯಾಗಿಲ್ಲ. ಆಂಧ್ರದತ್ತ ದರೋಡೆಕೋರರು ಪರಾರಿಯಾಗಿರುವಂತಹ ಶಂಕೆ ಇದೆ. ಸದ್ಯ ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಆದರೆ ಇದುವರೆಗೂ ದರೋಡೆಕೋರರವರೆಗೆ ರೀಚ್ ಆಗೋದಕ್ಕೆ ತನಿಖಾಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣ ಬೆಂಗಳೂರು ಪೊಲೀಸರಿಗೆ ಸದ್ಯ ಸವಾಲಾಗ್ಬಿಟ್ಟಿದೆ. ಎಲ್ಲಾ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡಲಾಗ್ತಾ ಇದ್ದು, ಇದುವರೆಗೆ ಪತ್ತೆಯಾಗಿರೋದು ಕಾರ್ ಮಾತ್ರ. ಆ ದರೋಡೆಕೋರರವರೆಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ತನಿಖೆ ಎಲ್ಲಿವರೆಗೆ ಬಂದಿದೆ? ಏನಾದರೂ ಸುಳಿವು ಸಿಕ್ಕಿದ್ಯಾ ಪೊಲೀಸರಿಗೆ? ಏನ್ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಾ, ಏನು ಕ್ಷಿಪ್ರ ಕಾರ್ಯಾಚರಣೆಯನ್ನ ನಗರ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಖುದ್ದು ಏನೋ DCP ಆಗಿರ್ಬೋದು ಅಥವಾ ಜಾಯಿಂಟ್ CP ಏನಿದ್ದಾರೆ ವಂಶೀಕೃಷ್ಣ ಅವರು ಸಾಕಷ್ಟು ಠಾಣೆ ಬಳಿ ಇದ್ಕೊಂಡು ಎಲ್ಲ ಮಾನಿಟರ್ ಮಾಡ್ತಾ ಇರೋದು, ಪ್ರತಿಯೊಂದು ಮೂಮೆಂಟ್ ಅನ್ನು ಕೂಡ ಆಫೀಸರ್ಸ್ಗೆ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಈಗಾಗಲೇ ಚಿತ್ತೂರು ಮತ್ತೆ ತಿರುಪತಿಯಲ್ಲಿ ಆರೋಪಿಗಳಿಗಾಗಿ ಸಾಕಷ್ಟು ಹುಡುಕಾಟ ನಡೆಸಲಾಗ್ತಾ ಇದೆ. ಅಲ್ಲಿ ಒಂದು ಇನೋವಾ ಕಾರ್ ಪತ್ತೆಯಾದಂತ ಹಿನ್ನೆಲೆಯಲ್ಲಿ ಆ ಒಂದು ಇನೋವಾ ಕಾರನ್ನ ಬಿಟ್ಟು ಯಾವ ಕಡೆ ಹೋಗಿದ್ದಾರೆ ಆರೋಪಿಗಳು ಅನ್ನುವಂತ ವಿಚಾರವಾಗಿ ಕೂಡ ಸಾಕಷ್ಟು ತನಿಖೆ ನಡೀತಾ ಇರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಇವರ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಈ ಒಂದು ಗ್ಯಾಂಗ್ ನ ಏನು ಹೊರ ರಾಜ್ಯದಿಂದ ಬಂದು ಮಾಡಿರೋರ ಇಲ್ಲ ಅಥವಾ ಇಲ್ಲೇ ಇದ್ದು ಮಾಡಿರೋರ ಅನ್ನುವಂತ ವಿಚಾರವಾಗಿ ಕೂಡ ಸಾಕಷ್ಟು ತನಿಖೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.